ಅಪ್ಪ, ನನಗೆ ಅಂತ ನನ್ನ ಜೀವನದಲ್ಲಿ ಏನನ್ನೂ ಆಸೆ ಪಟ್ಟಿರ್ಲಿಲ್ಲಪ್ಪ. ನನ್ನ ಜೀವನ ಪೂರ್ತಿ ಜೊತೆಯಾಗಿರ್ತಾನೆ ಅನ್ಕೊಂಡಿದ್ದ ಅಮೂಲ್ ಬೇಬಿ, ಅವನು ನನಗೆ ಸಿಗಲ್ಲಪ್ಪ. ನನ್ನ ಪ್ರೀತಿ ಸೋತೋಯ್ತಪ್ಪ. ನಾನು ಸೋತೋದೆಪ್ಪ. ನನ್ನ ಪ್ರೀತಿ ಸೋತೋಯ್ತಪ್ಪ. ಇದು ನಿನ್ನ ಸೋಲಲ್ಲ, ನನ್ನ ಸೋಲು. ನಿನ್ನ ಪ್ರೀತಿ ನಿನಗೇ ಸಿಗದೆ ನೀನು ಈ ಪರಿಸ್ಥಿತಿಯಲ್ಲಿ ನಿಂತಿದೆಯಾ ಅಂದರೆ ಅದಕ್ಕೆ ಕಾರಣ ನಾನು ಸತ್ಯ. ನಾನು ಸತ್ಯ. ನಾನು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪುಟ್ಟ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಮನಸ್ಸನ್ನ ಯಾವುದಕ್ಕೂ ಜಗ್ಗದೆ ಕುಗ್ದೇ ಇರೋ ಹಾಗೆ ಬೆಳೆಸ್ದೆ. ಆದರೆ ನಿನಗೂ ಒಂದು ಹೃದಯ ಇದೆ ಅನ್ನೋದನ್ನು ಮರೆತು ಬಿಟ್ಟೆ ಸತ್ಯ. ಬೇರೆಯವರಿಗೋಸ್ಕರ ನೀನು ಬದುಕಬೇಕು ಅಂತ ನಾನು ಹೇಳ್ಕೊಟ್ಟೆ. ಆದರೆ ನಿನಗೋಸ್ಕರ ನೀನು ಬದುಕಬೇಕು ಅಂತ ನಾನು ಹೇಳ್ಕೊಡ್ಲೇ ಇಲ್ಲ. ನಿನ್ನಲ್ಲಿ ಧೈರ್ಯ, ಛಲ ಅನ್ನೋ ಬೆಂಕಿ ಕಿಡಿಗಳನ್ನು ಕಾಣ್ತಿದ್ನೇ ಹೊರತು ಪ್ರೀತಿ, ಪ್ರೇಮ ಅನ್ನೋ ಮಳೆಹಣಿಗಳನ್ನು ನಾನು ಕಾಣಲೇ ಇಲ್ಲ ಸತ್ಯ. ಒಳ್ಳೆತನ ಇರೋ ಕಡೆ ಸ್ವಾರ್ಥ ಇರಲ್ಲ ಅಂತ ಹೇಳ್ಕೊಟ್ಟೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದೆ ಇದ್ದರೆ ನಮ್ಮ ಬದುಕನ್ನು ಬೇರೆಯವರು ಬಳಸ್ಕೋತಾರೆ ಅನ್ನೋದನ್ನು ನಾನು ನಿನಗೆ ಹೇಳ್ಕೊಡ್ಲೇ ಇಲ್ಲ ಸತ್ಯ. ನೀನು ಸ್ವಲ್ಪನಾದರೂ ಸ್ವಾರ್ಥದಿಂದ ಬದುಕಬೇಕು ಅಂತ ನಾನು ಹೇಳ್ಕೊಟ್ಟಿದ್ದಿದ್ರೆ ಇವತ್ತು ಹೀಗೆ ಒಂಟಿಯಾಗಿ ನಿಂತ್ಕೋತಾ ಇರಲಿಲ್ಲ. ಇವತ್ತು ನೀನು ಸೋಲೋದಕ್ಕೆ ಕಾರಣ ನಾನು ಸತ್ಯ. ಇಲ್ಲಪ್ಪ, ನೀನ್ ನನ್ನನ್ನ ಗಂಡ್ಮಗನಾಗಿ ಬೆಳೆಸಿದ್ಯಾ. ಆದ್ರೆ ನಾನು ಆ ರೀತಿ ಬೆಳೆಯೋದ್ರಲ್ಲಿ ಎಡವ ಬಿಟ್ಟೆಪ್ಪ. ಅಕ್ಕನ ಮದುವೆನ ನಾನ್ ಮುಂದೆ ನಿಂತು ಮಾಡ್ಬೇಕಿತ್ತು. ಅಮ್ಮ ಮದುವೆಯಿಂದ ದೂರ ಇಟ್ಲು ಅನ್ ಮಾತ್ರಕ್ಕೆ ನಾನು ಅವಳ ಮದುವೆ ಬಗ್ಗೆ ಯೋಚನೆನೇ ಮಾಡದೆ ಸುಮ್ಮನೆ ಆಗ್ಬಿಟ್ಟೆಪ್ಪ. ಬೆಳೆದ ಮಗಳು ಮದುವೆ ಮಾಡ್ಬೇಕು ಅಂದ್ರೆ ಹುಡುಗನ ಬಗ್ಗೆ 1000 ಸತಿ ವಿಚಾರಿಸ್ತಾರೆ. ಆದ್ರೆ ನಾನು ನಿಮ್ ಜಾಗದಲ್ಲಿ ನಿಂತು ಇದ್ಯಾವುದ್ರ ಬಗ್ಗೆನೂ ಯೋಚನೆನೇ ಮಾಡ್ಲಿಲ್ಲಪ್ಪ. ನನ್ನ ಜೀವನಕ್ಕಿಂತ, ನನ್ನ ಪ್ರೀತಿಗಿಂತ ಅಕ್ಕನ ಮದುವೆನೇ ಮುಖ್ಯ ಅಪ್ಪ. ಇದನ್ನ ನಾನು ಯೋಚನೆ ಮಾಡ್ಬೇಕಿತ್ತು. ಪ್ರೀತಿ ಕುರುಡು ಅಂತಾರೆ, ಆದ್ರೆ ಅದೆಲ್ಲ ಸುಳ್ಳು. ನಿಜವಾಗ್ಲೂ ಪ್ರೀತಿಸಿದವ್ರು ಕುರುಡು. ನಾನ್ ಕುರುಡಿಯಾಗಿರೋದಕ್ಕೆ ಕಣ್ ಮುಚ್ಕೊಂಡು ಅಮಲ್ ಬೇಬಿ ಪ್ರೀತಿ ಮಾಡ್ಬಿಟ್ಟೆ. ಆದ್ರೆ ಆ ಪ್ರೀತಿ ಮನ್ಸಲ್ಲಿ ಇಟ್ಕೊಂಡೆ ಹೇಳ್ಕೊಳಕ್ ಆಗ್ಲೇ ಇಲ್ಲಪ್ಪ. ಪರವಾಗಿಲ್ಲಪ್ಪ,
ಪ್ರೀತಿ ಮಾಡ್ದವ್ರಿಗೆಲ್ಲ ಪ್ರೀತಿ ಸಿಗುತ್ತೆ, ಸಿಗ್ಲೇಬೇಕು ಅಂತ ಏನೂ ಇಲ್ಲ. ನಾನ್ ಪ್ರೀತಿಲ್ ಸೋತಿದ್ದೀನಿ. ನನ್ನೊಳಗೆ ಉಟ್ಕೊಂಡಿರೋ ಪ್ರೀತಿನ ಸೋಲೋ ಹಾಗೆ ಮಾಡಿದ್ದೀನಿ. ಹಾಗಂತ ನಾನೇನ್ ಅಳ್ತಾ ಕೂರಲ್ಲಪ್ಪ. ನಾನ್ ಮಾಡ್ಬೇಕಾಗಿರೋ ಕೆಲ್ಸಗಳು ತುಂಬಾ ಬಾಕಿ ಇದೆ. ಅಮ್ಮ ದೂರ ಇಟ್ಲು ಅಂತ ನಾನ್ ಅಕ್ಕನ ಮದ್ವೆಯಿಂದ ದೂರ ಆಗ್ಬಿಟ್ಟೆ. ಅದ್ ಸರಿ ಅಲ್ಲಪ್ಪ. ನೀನ್ ನನ್ನನ್ ಬೆಳ್ಸಿರೋ ತರ ಮನೆ ಗಂಡ್ ಮಗನಾಗ್ ನಿಂತು ದೂರದಿಂದಾನೇ ಮದ್ವೆ ಜವಾಬ್ದಾರಿಗಳನ್ನ ತಗೊಂಡು ಯಾರಿಗೂ ತೊಂದ್ರೆ ಆಗದೆ ಈ ಮದ್ವೆ ನಡೆಯೋ ಹಾಗೆ ಮಾಡ್ತೀನಪ್ಪ.